ತೆಗಿಬೇಕು ತೆಗಿಬಾರ್ದು ಅನ್ನುವಂಥದ್ದು. ಮೋಸ್ಟ್ಲಿ ಇದು ಏನಪ್ಪ ಅಂತಂದ್ರೆ ವಿರೋಧ ಪಕ್ಷಗಳಿಗಿಂತ ಇದು ಏನಪ್ಪ ತಾವು ಗೆಲ್ಲೋದಕ್ಕಿಂತ ದೊಡ್ಡ ಅಡ್ಡಗೋಡೆ ಅನ್ನೋದು ಅನಿಸಿದ್ರಿಂದಾಗಿ ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದಕ್ಕೆ ತಾಕಲಿಬೇಕು ಅನ್ನೋಂಥ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಸುಲಭನ ಇದು ಅಂತೇಳಿ, ಯಾಕಂದರೆ ಆಡಳಿತಾರೂಢ ಪಕ್ಷದವರು ಮತ್ತು ಆಲ್ರೆಡಿ ಎಲೆಕ್ಷನ್ ಕಮಿಷನ್ನ ನಮ್ಮ ಏನಪ್ಪ ಅಂದ್ರೆ ಆಡಳಿತಾರೂಢ ಪಕ್ಷದ ನಿರ್ದೇಶನದ ಮೇಲೆ ಆಯ್ಕೆ ಆದಂಥದ್ದು. ಹೀಗಾಗಿ ಎಲೆಕ್ಷನ್ ಕಮಿಷನ್ನ ಈ ಮಾತನ್ನು ಅಥವಾ ಇನ್ನೊಮ್ಮೆ ಏನಪ್ಪ ಅಂದ್ರೆ ಈ ಆಧಾರಗಳ ಮೇಲೆ ಅಂದರೆ ಆಧಾರ ಮತ್ತು ಅದೇ ಕಾಲಕ್ಕೆ ಇನ್ನೊಂದು ವೋಟರ್ ಐ ಡಿಗಳ ಮೇಲೆ ಇದನ್ನು ಮತ್ತೆ ಪರಿಷ್ಕರಣೆ ಮಾಡ್ಬೋದಾ ಮತ್ತು ಸೇರಿಸ್ಬೋದಾ ಅನ್ನೋಂಥ ಮಾತುಗಳಿದ್ದಾವೆ. ಆದರೆ ಇದು ವಿರೋಧ ಪಕ್ಷ ಮತ್ತು ಆಡಳಿತಾರೂಢ ಪಕ್ಷ ಒಂದು ತಿಕ್ಕಾಡೋದು ಕೆಲಸ ಆಗಿ ನೀವು ಹಿಂದೆ ಮಾಡಿದ್ದೀರಿ, ಹಾಗೆ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ ಇವ್ರು ಅಂತಾರೆ, ಅದಕ್ಕೆ ನೀವು ಮಾಡಿದಿರಿ ಅಂತ ಇವ್ರು ಅಂತಾರೆ. ಒಟ್ಟು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾನೆ ಹೊಡೆದಿದ್ದಾರೆ. ಆದರೆ ಈ 65 ಲಕ್ಷ ಈ ಒಂದು ಪರಿಶೀಲನೆ ಮಾಡುವಂಥದ್ದು ಯಾವ ಆಧಾರ ಮೇಲೆ ತೆಗೆದ್ರು ಅನ್ನುವಂಥದ್ದು ಹೊರಗೆ ಬಂದ ಮೇಲೆ ಇದು ಪಕ್ಕ ಏನಪ್ಪ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಅಲ್ಲಿಗೂ ನಾವು ಏನೋ ಅದು ಮಾತಾಡೋದು ಆಗಲಿಕ್ಕೆ ಅದಕ್ಕಾಗಿ ಇನ್ನಷ್ಟು ಸ್ವಲ್ಪ ವೇಟ್ ಮಾಡೋದನ್ನು ಯೋಗ್ಯ. ಜೊತೆಗೆ ಇದು ರಿಸಲ್ಟ್ ಬಂದ ಮೇಲೆ ಹೌದು ಬೈಲೇನು ಗೋಟಾಲ ಅಂದ್ರೆ ಹತ್ತಿರ ಆಗಿಲ್ಲ ಅಂತ ಅನಿಸ್ತಂದ್ರೆ ಇಲ್ಲ ಅವ್ರು ಯೋಗ್ಯರಿದ್ರು ಅಂಥವ್ರನ್ನ ತೆಗೆದಾರಂತೇಳಿ ಕನ್ಫರ್ಮೇಷನ್ ಆಗ್ತದೆ.